ಶ್ರೀ ಸಿದ್ದೇಶ್ವರ ದೇವಾಲಯವು ನಗರದ ಹೃದಯಭಾಗದಲ್ಲಿದೆ. ಇದು ದ್ವೀಪದ ನೋಟವನ್ನು ಹೋಲುವ ದೊಡ್ಡ ನೀರಿನ ತೊಟ್ಟಿಯಿಂದ ಸುತ್ತುವರಿದಿದೆ. ಶ್ರೀ ಸಿದ್ದೇಶ್ವರರ ಸಂಕ್ಷಿಪ್ತ ಇತಿಹಾಸವು ಹೀಗೆ ಸಾಗುತ್ತದೆ. ಶ್ರೀ ಬಸವೇಶ್ವರರ ಉಪದೇಶವನ್ನು ಸಾರಿದ ಮಹಾನ್ ಸಂತ ಶ್ರೀ ಸಿದ್ದರಾಮರು ಇದ್ದರು. ಒಬ್ಬ ಮಹಿಳಾ ಭಕ್ತೆಯು ಸದ್ಗುರು ಸಿದ್ದರಾಮೇಶ್ವರರನ್ನು ದೀರ್ಘಕಾಲ ಪೂಜಿಸಿ ಸೇವೆ ಸಲ್ಲಿಸಿದರು. ಗುಂಡಯ್ಯ ಎಂಬ ಲಿಂಗಧಾರಿ ಕುಂಬಾರನ ಮಗಳು. ಒಂದು ಶುಭದಿನ ಸದ್ಗುರು ಸಿದ್ದರಾಮೇಶ್ವರರು ಆಕೆಗೆ ಏಕೆ ಇಷ್ಟೊಂದು ಶ್ರದ್ಧೆ, ಏನನ್ನು ಸಾಧಿಸಲು ಉದ್ದೇಶಿಸಿದ್ದೀರಿ ಎಂದು ಕೇಳಿದರು. ಅವಳು ಸಿದ್ದರಾಮನೊಡನೆ ವಿವಾಹವನ್ನು ಮಾಡುವ ಮೂಲಕ ಆಧ್ಯಾತ್ಮಿಕ ಮೋಕ್ಷವನ್ನು ಪಡೆಯಲು ಬಯಸುವುದಾಗಿ ಅವಳು ಪ್ರಾಮಾಣಿಕವಾಗಿ ಆದರೆ ನಯವಾಗಿ ಅವನಿಗೆ ತನ್ನ ಹೃದಯವನ್ನು ತೆರೆದಳು. ಶಿವಯೋಗಿ ಸಿದ್ದರಾಮನಿಗೆ ಲೌಕಿಕವಾಗಿ ಮದುವೆಯಾಗುವುದು ಅಸಾಧ್ಯವಾಗಿತ್ತು. ಆದಾಗ್ಯೂ ಸಿದ್ದರಾಮನು ತನ್ನ ಯೋಗದಂಡವನ್ನು ಅವಳಿಗೆ ಅರ್ಪಿಸಿದನು ಮತ್ತು ತನ್ನ ಯೋಗದಂಡವನ್ನು ಮದುವೆಯಾಗುವಂತೆ ಕೇಳಿದನು. ಈ ಸಾಂಕೇತಿಕ ವಿವಾಹವು ಅವಳ ಆಧ್ಯಾತ್ಮಿಕತೆ ಮತ್ತು ಸತ್ಯತೃಪ್ತಿಗಾಗಿ ಉದ್ದೇಶಿಸಲಾಗಿತ್ತು. ಅವಳು ಆಧ್ಯಾತ್ಮಿಕ ಮೋಕ್ಷ ಮತ್ತು ಪರಮ ಆನಂದವನ್ನು ಪಡೆದಿದ್ದಾಳೆ ಎಂದು ಪರಿಗಣಿಸಿ ಅವಳು ತನ್ನ ಲೌಕಿಕ ದೇಹವನ್ನು ತ್ಯಜಿಸಲು ಮತ್ತು ಈಗ ಪ್ರಾಚೀನ ಶುದ್ಧತೆಯನ್ನು ಪಡೆದಿರುವ ತನ್ನ ಆತ್ಮವನ್ನು ಮಾತ್ರ ಬಿಡಲು ಯೋಚಿಸಿದಳು. ಆದ್ದರಿಂದ ಅವಳು ಸತಿಯಾಗಿ ಹೋಮದಲ್ಲಿ ಮುಳುಗಿದಳು. ಈ ಘಟನೆಗಳನ್ನು ಅಖಾತ ಮತ್ತು ಹೋಮ ಸಮಾರಂಭವಾಗಿ ವಾರ್ಷಿಕವಾಗಿ ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಮಕರ ಸಂಕ್ರಾಂತಿಯಂದು ಭೋಗಿ, ಸಂಕ್ರಾಂತಿ ಮತ್ತು ಕಿಂಕ್ರಾಂತ್ 3 ದಿನಗಳ ಕಾಲ ಇದೇ ವಿವಾಹ ಕಾರ್ಯವನ್ನು ಆಚರಿಸಲಾಗುತ್ತದೆ. ನಂದಿ ಧ್ವಜಗಳನ್ನು ಮದುವೆಗೆ ವಧು ಮತ್ತು ವರ ಎಂದು ಭಾವಿಸಲಾಗುತ್ತದೆ. ಈ ಹಬ್ಬವು ಪ್ರತಿ ವರ್ಷ ಜನವರಿ 14ರ ಸುಮಾರಿಗೆ ಬರುತ್ತದೆ. ಈ ಅವಧಿಯಲ್ಲಿ 15 ದಿನಗಳವರೆಗೆ ಗಡ್ಡ ಜಾತ್ರೆ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ.